ಬರೀ ಬೇಗ ಬಾರೆ. ಬಿಳ್ಳ ಅದು ಸೆಲೆಬ್ರೇಷನ್ ಬ್ಲಾಸ್ಟ್ ಹಿಡೀರಿ ಕೈಗೆ, ಇಲ್ಲಾಂದ್ರೆ ಅದು ಹಾರ್ತಾ ಇರೋದ ಕೆಲಸ. ತಗೊಳ್ಳಿ. ಏನೆಲ್ಲ ಹೀಗೆ ಮುಖ ನೋಡ್ತಿದ್ದೀರಾ? ಟೇಪ್ ಕಟ್ ಮಾಡಿ. ಒಂದಾದ್ರೂ ಹೊಡಿತಲ್ಲ, ನಡೀರಿ ಒಳಗೆ. ಬಾರೆ, ನೀನ್ ಮಾಡೋದೆಲ್ಲ ಇಂಥದ್ದು. ಆದ್ಯ, ನಾನ್ ನಿಮ್ಮ ಅಣ್ಣನ ಹತ್ರ ಕೇಳಿದ್ದೇನೆ, ಅವ್ನ ಉತ್ತರನೂ ನನಗೆ ಸಿಕ್ಕಿದೆ. ಅವ್ನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನ? ಇಲ್ಲಮ್ಮ, ನನಗ್ ಗೊತ್ತಿರೋ ಹಾಗೆ ಅವನಿಗೆ ಪ್ರೀತಿ ಗೀತಿ ಎಲ್ಲ ಆಗಿರೋ ಆಗಿಲ್ಲ. ನಿಜಾನ? ಹುಡುಗಿರಂದ್ರೆ ಆಗಲ್ಲ, ಅವನು ಪ್ರೀತಿ ಗೀತಿ ಎಲ್ಲ ಮಾಡ್ತಾನೆ ಅಂತೀರಾ? ನನ್ನ ಮಕ್ಕಳು ನಾನು ಅನ್ಕೊಂಡಿರೋದಕ್ಕಿಂತ ತುಂಬ ಬದಲಾಗ್ಬಿಟ್ಟಿದ್ದಾರೆ. ಮಾಡಬಾರ್ದವ್ರು ಸಾವಾಸ ಮಾಡಿದ್ರೆ ಆಗ್ಬಾರದು ತಾನೇ ಆಗೋದು. ಅಲ್ಲ, ನನ್ನ ಹತ್ರನೇ ಸುಳ್ಳು ಹೇಳೋಷ್ಟು ಧೈರ್ಯ ಮಾಡ್ತಾರ? ಅದು ಆದ್ಯ ವೇದಾಂತ್ ಯಾರನ್ನೂ ಪ್ರೀತಿಸಲ್ಲ ಅಂತ ಹೇಳ್ಬೇಕಾದ್ರೆ ಫಿಂಗರ್ಸ್ನ ಕ್ರಾಸ್ ಮಾಡ್ಕೋತಾಳೆ. ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾಳ. ಇಡಿಯಟ್. ಅವಳು ಮೊದಲಿಂದನೂ ಹಾಗೆ. ತಾನು ತಪ್ಪು ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಿದ್ದೀನಿ ಅಂತಾಗ್ಲೆಲ್ಲ ಹೀಗೆ ಮಾಡ್ತಾ ಇದ್ಲು. ಅಂದ್ರೆ ವೇದಾಂತ್ ಯಾವುದೋ ಹುಡುಗಿನ ಪ್ರೀತಿಸ್ತಾ ಇರೋದು ನಿಜ. ಆದ್ರೆ ನನ್ನ ಅನುಮಾನದ ಹಾಗೆ ಆ ಭಿಕ್ಷುಕ್ರ ಮನೆ ಅಮೂಲ್ಯ ಮಾತ್ರ ಆಗಿರಲ್ಲ. ನನ್ನ ಮಗನಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ. ಈ ಥರ ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದು ಮನ್ಸಿಗೆ ಬಿಟ್ಕೊಳ್ಳಲ್ಲ. ವೇದಾಂತ್ ಇಷ್ಟಪಡ್ತಿರೋ ಹುಡುಗಿ ಬೇರೆ ಯಾರೋ ಆಗಿರ್ತಾಳೆ. ಆದರೆ ಇವನು ಇತ್ತೀಚೆಗೆ ಅಮೂಲ್ಯನ ಜೊತೆ ತುಂಬ ಕ್ಲೋಸ್ ಆಗಿರ್ತಾನಲ್ವಾ? ಹೇ, ನೋ ನೋ ನೋ, ಆ ಲೂಸರ್ನ ಇವನು ಲವ್ ಮಾಡೋದ? ಸಾಧ್ಯನೇ ಇಲ್ಲ. ಅವನಿಗೆ ಹೆಚ್ಚಾಗಿ ಅವಳ ಬಡತನ ಪ್ರಾಬ್ಲಮ್ ಮೇಲೆ ಅನುಕಂಪ ಆಗಿರುತ್ತೆ. ಆ ಅನುಕಂಪ ಹೆಚ್ಚಾಗಿ ಅವಳ ಸಾವಾಸ ಜಾಸ್ತಿಯಾಗಿ ಹುಡುಗಿರ ಜೊತೆ ಹೇಗಿರಬೇಕು ಅನ್ನೋದು ಗೊತ್ತಾಗಿರುತ್ತೆ. ಈ ಗ್ಯಾಪಲ್ಲಿ ಯಾರೋ ಇಷ್ಟ ಆಗಿರ್ತಾರೆ. ಆದರೆ ಆ ಹುಡುಗಿ ಯಾರು ಅಂತ ಆದಷ್ಟು ಬೇಗ ಫೈಂಡ್ ಔಟ್ ಮಾಡಲೇಬೇಕು. ಸುಹಾಸಿನಿ ಬಡಬಡ ಅಂತ ಮಾತಾಡ್ತಾ ಇದ್ರೆ ಅವಳ ಬಗ್ಗೆ ಯೋಚನೆ ಮಾಡಬೇಕಾದಿಲ್ಲ. ಅವಳು ಹಾಗಿದ್ದಾಳೆ ಅಂದರೆ ನಾರ್ಮಲ್ ಆಗೇ ಇದ್ದಾಳೆ ಅಂತ ಅರ್ಥ. ಆದರೆ ಈಗ ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಅವಳ ಮನಸ್ಸಿನಲ್ಲಿ ಏನೋ ಕೆಟ್ಟ ಆಲೋಚನೆ, ಮನೆ ಹಾಳು ಮಾಡೋ ಪ್ಲ್ಯಾನು ನಡೀತಿರುತ್ತೆ. ಅದು ನಿಜ ಆಗದೆ ಇರಲಪ್ಪ ದೇವ್ರೆ. ಅವಳ ವಕ್ರ ಬುದ್ಧಿಯಿಂದ ನಮ್ಮ ಕುಟುಂಬಕ್ಕೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ.
ಎಲ್ರಿಗೂ ಕೊಡು. ಇರಿ ಅಣ್ಣ ಚಿಕ್ಕವನಿದ್ದಾಗ ಇದನ್ನ ನನಗೆ ಮಾಡ್ತಾ ಇದ್ದ. ಈಗ ಅವನ ಲೈಫಲ್ಲಿ ನನ್ನ ಅಮ್ಮನ ಬಿಟ್ಟರೆ ಇರೋ ಸ್ಪೆಷಲ್ ಹೆಣ್ಣಿಗೆ ಮಾಡ್ತಾ ಇದ್ದಾನೆ. ನಮ್ಮನ್ನೆಲ್ಲ ಅವ್ನು ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ನೋ ಹಾಗೆ ಇವಳು ಅವನನ್ನ ಪ್ರೊಟೆಕ್ಟ್ ಮಾಡ್ತಾಳೆ. ಶಿ ಇಸ್ 1 in million women. ಅಮ್ಮನ ಅವ್ನ ಲೈಫಿಗೆ ಕಲಿಸೋದಕ್ಕೆ ಥ್ಯಾಂಕ್ ಯು ದೇವ್ರೆ. ದೇವ್ರೆ, ನಮ್ಮ ಬಾಸ್ ಬಗ್ಗೆ ಗೊತ್ತಿರೋ ನಿನಗೆ ಶಾಕ್ ಹೊಡೆಯೋ ಸೀನ್ ಇದು. ಎಂಥವ್ರನ್ನೆಲ್ಲ ಬದಲಾಯಿಸ್ಬಿಟ್ಟೆ ತಂದೆ. ಕಳ್ಳ ನೀನು. ಅಮ್ಮು, ನಮಗೂ ಆರತಿ ಕೊಡ್ತೀಯಾ? ಹಾ ಅದಕ್ಕೆ ಮಕ್ಕಳ, ನಿಮಗೆಲ್ಲ ಹೇಗೆ ಧನ್ಯವಾದ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೇಳಿದ್ರು ಆ ಪದ ತುಂಬ ಚಿಕ್ಕದು ಅಂತ ಅನ್ಸುತ್ತೆ. ಅಪ್ಪ, ನೀವು ಹೀಗೆಲ್ಲ ಮಾತಾಡಬಾರ್ದು. ಅಪ್ಪ ಅಮ್ಮ ಅನ್ನೋ ಸ್ಥಾನದಲ್ಲಿ ಕೂತಿರೋರು ಯಾವತ್ತು ಯಾರಿಗೂ ಧನ್ಯವಾದ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಷ್ಟೇ ಕೋಟಿ ಕೋಟಿ ಧನ್ಯವಾದಗಳು ಹೇಳಿದ್ರು ಅಪ್ಪ ಅಮ್ಮ ಅನ್ನೋ ಸ್ಥಾನಕ್ಕೆ ತುಂಬಾನೇ ಕಡಿಮೆ. ನೀವು ಯಾವತ್ತೂ ಆಶೀರ್ವಾದ ಮಾಡಬೇಕು. ಅದಕ್ಕಿಂತ ಮಕ್ಕಳಿಗೆ ಇನ್ನೇನು ಬೇಕಾಗಿಲ್ಲ. ಅದು ಒಂದಿದ್ರೆ ಎಲ್ಲವನ್ನೂ ಧೈರ್ಯವಾಗಿ ಎದುರಿಸ್ತಾರೆ. ನೀವುಗಳು ಮಾತಲ್ಲೂ ಕಟ್ಟಾಗ್ತೀರಾ, ಮಾಡೋ ಕೆಲಸದಲ್ಲೂ ಕಟ್ಟಾಗ್ತೀರಾ. ದೇವ್ರ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ನಮಗಿಂತ ಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅಲ್ವಾ ಪರಿ? ಅನುಮಾನನೇ ಇಲ್ಲ ರೀ. ಅಪ್ಪ, ನಿಮ್ಗೇನೋ ಸರ್ಪ್ರೈಸ್ ಇದೆ. ಅದನ್ನ ಅಮೂಲ್ಯನೇ ಅರೇಂಜ್ ಮಾಡಿರೋದು.
ಅಂಕಲ್ ನೀವೇ ಇನಾಗ್ರೇಟ್ ಮಾಡಿ. ನಾನಾ? ಅಂಕಲ್ ನೀವೇ. ಈ ಸರಿ ಬ್ಲಾಸ್ಟ್ ಆಗೇ ಆಗುತ್ತೆ. ನೋಡಿ ಸಲಿ ಕತ್ಲಾಗಿ ಬೆಳ್ಕರ್ದಿರುತ್ತೆ, ಕುಡಿಲಿ, ನಾನು ಹೊಡಿತೀನಿ. ಶುರು ಮಾಡಿ. ಏನು ಯಾವ್ದು ಡಬ್ಬಿ ಪೀಸು. ಸಾರ್ಥಕಣ್ಣ, ನನಗೆ ಹೇಳ್ದೆ ನಿನ್ ಕೈಲಿ ಹೊಡಿಯಕ್ಕಾಗ್ಲಿಲ್ಲ. ಎಲ್ಲ ಟೈಮಲ್ಲೂ ನಿನ್ ತರ ಬ್ಲಾಸ್ಟ್ ಮಾಡೋದಲ್ಲ, ಸೆಲೆಬ್ರೇಷನ್ ಚಪ್ಪಾಳಲ್ಲಿ ಇರಬೇಕು. ನಾನೇ ಬೇಕು ಅಂತ ಬ್ಲಾಸ್ಟ್ ಮಾಡಿಲ್ಲ. ಹೊರಡಿ ಚಪ್ಪಾಳೆ. ಅದೆಲ್ಲ ಸರಿ, ಇದೇನು ಮಂಜು ಮತ್ತು ನಾನು, ಹಾಗಂದ್ರೇನು? ಅಪ್ಪ, ನೀವು ಯಾವಾಗಲೂ ನಮ್ಮ ಕನಸಿನ ಬಗ್ಗೆನೇ ವಿಚಾರಿಸ್ತೀರಾ, ಅದು ಈಡೇರ್ತಾ ಅಂತ ಫಾಲೋಅಪ್ ಕೂಡ ಮಾಡ್ತೀರಾ. ಅದೇ ಥರ ನೀವು ಕೂಡ ಚಿಕ್ಕವರಿದ್ದಾಗ ಹಾಗಾಗಬೇಕು ಹೀಗಾಗಬೇಕು ಅಂತ ಒಂದಷ್ಟು ಕನಸು ಕಂಡಿರ್ತೀರ ಅಲ್ವಪ್ಪ? ನಿಮ್ಮ ಕನಸು ಏನಾಗಿತ್ತಪ್ಪ? ಕನಸು ಯಾರಿಗಮ್ಮ ಇರೋದಿಲ್ಲ. ನನಗೂ ಒಂದು ಕನಸಿತ್ತು, ಆದರೆ ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಬಿಡು. ನಿಮ್ಮಮ್ಮನ ಮದುವೆ ಆಗೋದಕ್ಕಿಂತ ಮುಂಚಿನಿಂದಲೂ ನನಗೆ ನನ್ನದೇ ಆದಂಥ ಒಂದು ಪುಟ್ಟ ಹೋಟೆಲ್ ಇಡಬೇಕು, ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ವ್ಯವಹಾರ ಎಲ್ಲ ನಮ್ಮಂಥವ್ರಿಗೆ ಹೇಗಮ್ಮ ಸಾಧ್ಯ? ಆದರೆ ಒಂದಲ್ಲ ಒಂದು ದಿನ ನನ್ನ ಆಸೆ ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೆ. ನಿಮ್ಮಮ್ಮ ಕೇಟ್ರಿಂಗ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ. ಹೌದಾ? ಕೇಳೋದಕ್ಕೆ ನನಗೆ ಆಶ್ಚರ್ಯ ಆಗ್ತಿದೆ. ಇದನ್ನ ನೀವು ಯಾವತ್ತೂ ಹೇಳೇ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡಿಪ್ಪ, ಒಂದಲ್ಲ ಒಂದಿನ ನಿಮ್ಮ ಕನಸು ಪೂರ್ತಿ ಆಗೇ ಆಗುತ್ತೆ. ಆದರೆ ಇಲ್ಲದೆ ಇರೋ ಆ ಹೋಟೆಲ್ಗೆ ನಾನೊಂದು ಹೆಸರಿಟ್ಟಿದ್ದೆ. ಏನು ಹೆಸರಪ್ಪ? ಮಂಜು ಮತ್ತು ನಾನು ಅಂತ. ನಾನು ಅಂದರೆ ಮಂಜು ಜೊತೆ ಆ ಹೋಟೆಲ್ಗೆ ಯಾರೇ ಬಂದರೂ ಆ ಹೋಟೆಲ್ಲು ಅವ್ರದ್ದು ಕೂಡ ಆಗಿರಬೇಕು ಅಂತ. ಯಾವತ್ತೂ ಯಾರಿಗೂ ಅನ್ನ ಇಲ್ಲ ಅನ್ನಬಾರ್ದು, ನೀಲು ಕೀಳು ಇರಬಾರ್ದು. ಮನೇಲಿ ಊಟ ಮಾಡೋದು ಚಂದ ಅಲ್ವಾ? ಆ ರುಚಿ ನಮ್ಮ ಹೋಟೆಲ್ನಲ್ಲೂ ಸಿಗಬೇಕು ಅನ್ನೋ ಆಶಯ ಆಗಿತ್ತು ಅಷ್ಟೇ ಅಮ್ಮ. ಯಾಕೆ ಎಲ್ಲರೂ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ನಾನು ಕೇಳಿದ್ದು ಮಂಜು ಮತ್ತೆ ನಾನು ಅಂದರೆ ಏನು ಅಂತ. ಸಾರ್ಥಕಣ್ಣ, ಅದೊಂದು ದೊಡ್ಡ ಕತೆ. ನಾನು ನಿಂಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಚಿಕ್ಕದಾಗೆ ಹೇಳ್ಬೋದಿತ್ತು, ಆದರೂ ಪರವಾಗಿಲ್ಲ. ಆದರೂ ಈ ನಾನು ಅನ್ನೋ ಪದದ ಹಿಂದೆ ತುಂಬ ದೊಡ್ಡ ದೊಡ್ಡ ಕತೆಗಳೇ ಇವೆ. ಅಮ್ಮ, ನೀನಿನ್ನೂ ಅದನ್ನು ನೆನ್ಪಿಟ್ಕೊಂಡಿದ್ಯಾ ಮಗಳೇ? ಊಟ ತಯಾರಾಗಿದೆ ಅಂತ ಬೋರ್ಡ್ ಹಾಕಿದ್ರೆ ಮಾತ್ರ ಸಾಲದು. ಪಟಪಟ ಅಂತ ಊಟ ರೆಡಿ ಆಗಬೇಕು. ಯಾಕೆ ಅಂದರೆ ಊಟದ ಹೊತ್ತಾಗಿದೆ. ಇಷ್ಟೆಲ್ಲ ಕೆಲಸ ಮಾಡಿರೋ ಮಕ್ಕಳು ಹಸ್ಕೊಂಡಿರ್ತಾವಲ್ವಾ? ಇದು ಮಾತಂದ್ರೆ ಕೊನೆಗೂ ನನ್ನ ಮೈಂಡ್ ವಯಸ್ಸು ಒಬ್ರಿಗಾದ್ರೂ ಅರ್ಥ ಆಯ್ತಲ್ಲ. ಮಂಜು ಮತ್ತು ನಾನುಗೆ ಜೈ! ಮಂಜು ಮತ್ತು ನಾನುಗೆ ಜೈ! ಮಂಜು ಮತ್ತು ನಾನುಗೆ ಜೈ! ಏನ್ ನೋಡ್ತಾ ಇದ್ದೀರಾ? ನಡೀರಿ ನಡೀರಿ, ಊಟ ಮಾಡೋಣ, ಬನ್ನಿ ಬನ್ನಿ.
ಕಪ್ಪರ್ಮ. ಇಡಿಯಟ್ ಪಿಕಪ್. ಎಮರ್ಜೆನ್ಸಿ ಅಂತ ಕಾಲ್ ಮಾಡಿದಾಗಲೇ ನಾನು ಕಾಲ್ ಪಿಕ್ ಮಾಡಲ್ಲ ಇವನು. ಯಾಕೆ ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ ಅಂತಲ್ಲ, ಏನೋ ಒಂಥರ ಆಗ್ತಾ ಇರೋದಂತೂ ನಿಜ. ಇಷ್ಟೆಲ್ಲ ಮಾಡಿಬಿಟ್ಟು ಜನಗಳೇ ಬರದೇ ಇದ್ರೆ ಹಾಗೆಲ್ಲ ಏನೂ ಆಗೋದಿಲ್ಲ, ಪಾಸಿಟಿವ್ ಆಗಿರಿ. ನೀನು ಹೇಳೋ ಹಾಗೆ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನಿನ್ನೆ ಜನ ಅರ್ಧಕ್ಕೆ ಊಟ ನಿಲ್ಲಿಸಿ ಎದ್ದು ಹೋಗೋ ಹಾಗಾಯ್ತು. ಅವ್ರಿಗೆ ನಮ್ಮ ಮೇಲೆ ಇನ್ನೂ ಕರುಣೆ ಬಂದಿರೋಲ್ಲ. ಈಗ ಆಯ್ತಲ್ಲ ಅಂತ ಅನ್ನೋದು ಮಾತ್ರ ನೆನಪಲ್ಲಿರುತ್ತೆ. ಆ ಕಡೆ ಮುಖನೇ ಹಾಕೋದು ಬೇಡ, ಈ ಜನರು ಸಹವಾಸನೆ ಬೇಡ ಅಂತ ಅವ್ರು ಯಾರು ಬರ್ದೇ ಇದ್ರೆ ಆ ಭಯ ಕಾಡ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲಪ್ಪ, ನೀವು ಆ ರೀತಿಯೆಲ್ಲ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೆನ್ನೆ ಬಂದವ್ರಿಗಿಂತ ಬರ್ದೇ ಇರೋರೇ ಜಾಸ್ತಿ ಇರ್ತಾರಲ್ವಾ. ಅದಕ್ಕೂ ಹೆಚ್ಚಾಗಿ ತುಂಬಾ ಬುದ್ಧಿವಂತರೊಬ್ರು ನನಗೊಂದು ಮಾತು ಹೇಳಿದ, ಈ ಬಜರಂಗಿ ನಮ್ಮ ಜೊತೆಲಿರೋ ತನಕ ಯಾರು ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ ಅಂತ. ಸೊ ಚಿಂತೆ ಮಾಡ್ಬಿಡಿಯಪ್ಪ, ಇಷ್ಟೆಲ್ಲ ಮಾಡ್ತಿರೋ ದೇವರು ಇದನ್ನು ಅವನೇ ನೋಡ್ಕೋತಾನೆ. ಏ ಆನಂದ, ನಾನು ನಿನಗೆ ಕಾಲ್ ಮಾಡ್ತಿದ್ದೀನಿ ಅಂತಂದ್ರೆ ಏನೋ ವಿಷಯ ಇದೆ ಅಂತ ತಾನೇ ಅರ್ಥ. ಏನಕ್ಕೆ ನೀನು ನನ್ನ ಕಾಲ್ನ ಪಿಕ್ ಮಾಡಲ್ಲ? ನಿನ್ನ ಅವಶ್ಯಕತೆಗೆ ನಾನು ಎಷ್ಟು ಸಲ ನಿನಗೆ ಹೆಲ್ಪ್ ಮಾಡಿಲ್ಲ ನೋಡು. ನೀನು ಎಲ್ಲೂ ತಲೆ ಮರೆಸ್ಕೊಂಡು ಹೋಗಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನ ಭಯ ಏನು? ಇಲ್ಲಿಗೆ ಬಂದರೆ ನಿಮ್ಮ ಬಾವ ಬೈತಾರೆ ಅಂತ ತಾನೆ. ಅದನ್ನೆಲ್ಲ ಬಿಟ್ಟಾಕು. ಮ್ಯಾನೇಜ್ ಮಾಡೋಕ್ಕೆ ನಾನು ಇದೀನಲ್ವಾ. ನೋಡು, ನನಗೆ ಇವಾಗ ನಿನ್ನ ಹೆಲ್ಪ್ ಬೇಕು. ಯಾಕೆ ಅಂದರೆ ನನ್ನ ಹತ್ರ ಇರೋ ಸುದ್ದಿ ಅಷ್ಟು ಸೀರಿಯಸ್ ಆಗಿರೋದು. ನಿನ್ನ ಅಳಿಯ ವೇದಾಂತ್ ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಅದು ಯಾರು ಅಂತ ಆದಷ್ಟು ಬೇಗ ನನಗೆ ಗೊತ್ತಾಗಬೇಕು. ಇಂಥ ಕಿತಾಪತಿ ಬುದ್ಧಿಗಳೆಲ್ಲ ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡ್ತಾ ಇರೋದು. ಈ ವಾಯ್ಸ್ ನೋಟ್ ಕೇಳ್ತಿದ್ದಂಗೆ ನನಗೆ ಕಾಲ್ ಮಾಡು. ಇಮಿಡಿಯೇಟಾಗಿ ಬ್ಯಾಂಗ್ಳೂರಿಗೆ ಬಾ. ಕಾಡೆಟ್. ಈ ಆನಂದ ಎಡವಟ್ರಾಜನೇ, ಆದರೆ ಇಂಥ ವಿಚಾರಗಳಲ್ಲಿ ಕೆಲ್ಸಕ್ಕೆ ಬರ್ತಾನೆ. ಈ ಆನಂದ ನನ್ನ ಜೊತೆ ಸೇರಿಕೊಂಡ್ರೆ ಆ ವೇದಾಂತ್ ಹಿಂದೆ ಬಿದ್ದಿರೋ ಹುಡುಗಿ ಯಾರು ಅಂತ ಒಂದು ವಾರದಲ್ಲಿ ನಾನು ಕಂಡು ಹಿಡಿದೇ ಹಿಡಿತೀನಿ.